ಹಲೋ ಗಾಯ್ಸ್, ವೆಲ್ಕಮ್ ಟು ಕವಿತಾಸ್ ವ್ಲಾಗ್ ಇನ್ ಕನ್ನಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಹಾಗೆ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮತ್ತೆ ನಾನು ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಗೋಬಿ ಮಂಚೂರಿಯನ್. ಇದು ಆಲ್ಮೋಸ್ಟ್ ಎಲ್ಲರೂ ರೋಡ್ ಸೈಡ್ ತಿನ್ನೋದು ಜಾಸ್ತಿ ಆಗಿರೋದ್ರಿಂದ ಸೊ ಹಾಗಾಗಿ ಇವತ್ತು ನಾನು ಮನೇಲೇ ಹೇಗೆ ಮಾಡ್ಬೋದು, ಮಾಡ್ಕೊಂಡು ತಿನ್ಬೋದು ಆರೋಗ್ಯವಾಗಿ ಅನ್ನೋದನ್ನು ನಾನು ಇವತ್ತಿನ ಈ ರೆಸಿಪಿಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗೇ ಬಂತು, ಟೇಸ್ಟ್ ಕೂಡ ಅಷ್ಟೇ. ರೋಡ್ ಸೈಡಲ್ಲಿ ಹೇಗೆ ನಾವು ಗೋಬಿ ಮಂಚೂರಿಯನ್ ಇಷ್ಟಪಟ್ಟು ತಿಂತೀವೋ ಸೊ ಇದು ಕೂಡ ಹಾಗೇ ನಾವು ಇಷ್ಟಪಟ್ಟು ತಿನ್ಬೋದು. ಅಷ್ಟು ಟೇಸ್ಟಿಯಾಗಿತ್ತು ಮತ್ತು ಹೆಲ್ದಿಯಾಗಿತ್ತು. ಆ್ಯಕ್ಚುಲಿ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದು. ಹಾಗಾಗಿ ನನಗೆ ಟ್ರೈ ಮಾಡಿದ ಮೇಲೆ ಅನಿಸಿದ್ದು ಏನಪ್ಪ ಅಂತ ಅಂದರೆ ನಾವು ಕೂಡ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಹೊರಗಡೆ ಸುಮ್ಮನೆ ಟೈಮ್ ವೇಸ್ಟು, ನಮ್ಮ ಹೆಲ್ತು ವೇಸ್ಟು. ಔಟ್ಸೈಡು ರೋಡ್ ಸೈಡಲ್ಲಿ ತಿನ್ನೋದ್ರಿಂದ ಡಸ್ಟು ಅದು ಇದು ಅಂತಂದು ಈಗ ನೋಡಿದರೆ ಒಂದಲ್ಲ ಒಂದು ಕಾಯಿಲೆಗಳು ಬರ್ತಾನೆ ಇದೆ. ಸೊ ಹಾಗಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಬೆಸ್ಟ್ ಅಂತ ನನಗೆ ಅನಿಸಿದ್ದು ಈ ರೆಸಿಪಿನ ಮಾಡಿದ ಮೇಲೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಹೇಗೆ ಮಾಡಿದ್ದೀನಿ, ಹೇಗೆ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದನ್ನು ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ರಿಯಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನಾನಂತೂ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ನಾವು ಮನೇಲಿ ಇಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಅಂದು. ನೀವು ಕೂಡ ಒಂದು ಸಾರಿ ಮನೇಲಿ ಟ್ರೈ ಮಾಡಿ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ.
ನೋಡಿದ್ರಲ್ಲ ಹೇಗೆ ಮಾಡೋದು ಅಂತಂದು. ಸೊ ಫೈನಲಿ ಈ ಥರ ಬಂದಿದೆ, ಸಖತ್ತಾಗಿ ಬಂದಿದೆ. ಹೀಗೆ ನನ್ನ ಪೇಜ್ನ ಫಾಲೋ ಮಾಡ್ತಾಯಿರಿ, ಹೊಸ ಹೊಸ ರೆಸಿಪಿಗಳನ್ನ ತೋರಿಸ್ತಾ ಇರ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಒಂದಿಗೆ ನಾಳೆ ಬರ್ತೀನಿ.